ಹಾಯ್ ಫ್ರೆಂಡ್ಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ವಿಷಯ ಅಂದರೆ, ಒಂದು 3-4 ದಿನದಿಂದ ನಾನು ಯಾವುದೇ ಥರದ ವಿಡಿಯೋ ಮಾಡಲಿಲ್ಲ. ಯಾಕಂದರೆ ಸ್ವಲ್ಪ ನನ್ನ ಪರ್ಸ್ನಲಿ ಪ್ರಾಬ್ಲಮ್ಗಳು ಎಲ್ಲ ಇರ್ತಾವಲ್ಲ, ಹಂಗಾಗಿ ಏನೋ ವಿಡಿಯೋಗಳು ಮಾಡೋಕ್ಕಾಗಲಿಲ್ಲ. ಈಗ ಕನಕಗಿರಿಯಿಂದ ಲೋಡು ಬಂದಿದೆ, ಸಜ್ಜೆ ಲೋಡು. ಫಸ್ಟ್ ಟೈಮು ಸಜ್ಜೆ ಲೋಡ್ ಮಾಡ್ತಾಯಿರೋದು. ಬನ್ನಿ ಫ್ರೆಂಡ್ಸ್, ನಮ್ಮ ಗಾಡಿದು ಬಿಲ್ ಬರ್ತಾಯಿದೆ. ಈಗ ಬಿಲ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಇಷ್ಟೊತ್ತು ಪಂಚರ್ ಬೇರೆ ಆಗಿದೆ, ಏನು ಮಾಡೋಂಗಿಲ್ಲ. ಲಿಫ್ಟ್ ಎತ್ಕೊಂಡು ಹೋಗ್ಬೋದು, ನಮ್ಮ ಹೊಂಟೆ ಎಳೀತದೆ, ಅದರಲ್ಲೇನು ಭಯ ಇಲ್ಲ. ಏನಪ್ಪ ಅಂದರೆ, ನಮ್ಮ ಫ್ರೆಂಡು ಗಾಡಿ ಇಲ್ಲೇ ಲೋಡ್ ಆಗಿದೆ. ಇಲ್ಲಿಂದ ಸ್ವಲ್ಪ 20 ಕಿಲೋಮೀಟ್ರ್ ಹಿಂದೆಗಡೆ ತಾವರೆಗೆರೆ ಏನೋ ಇರಬೇಕು ಊರ ಹೆಸರು. ಅಲ್ಲಿಂದ ಅದೇ ಗಾಡಿಯಲ್ಲಿ ನನ್ನ ಗಾಡಿದು ಬಿಲ್ ಬರ್ತಾಯಿದೆ. ಅಲ್ಲಿಂದ ಏನಂತೆ ಬಿಲ್ ಆಗೋದು. 2 ಗಾಡಿ ಜೊತೆಗೆ ಹೋಗೋದು. ತಮಿಳ್ನಾಡಿಗೆ 2 ಗಾಡಿ ಲೋಡ್ ಆಗಿರೋದು. ಅದು ಬಂದ್ಬಿಟ್ಟು ನಾಮಕಲ್ಗೆ, ಇದು ಬಂದ್ಬಿಟ್ಟು ಪೆರಂದೂರ್ಗೆ. ಬನ್ನಿ, ಆ ಗಾಡಿ ಬಂದ್ರ ಕೂಡಲೇ ಫ್ರೆಂಡ್ಸ್, ನಮ್ಮ ಫ್ರೆಂಡ್ದು ಗಾಡಿ ಬರುತ್ತೆ ಅಂತ ಹೇಳಿದ್ನಲ್ಲ, ಮುಂದೆ ಹೋಗ್ತಾ ಇದೆ ನೋಡಿ. ಮುಂದೆ ಸೈಡಿಗೆ ಹಾಕ್ತಾರೆ, ಅದರಲ್ಲೇ ನಮ್ಮ ಗಾಡಿ ಬಿಲ್ಲಿದೆ. ಮುಂದೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ಮುಂದೆ ಟೀ ಕುಡಿಯೋಕೆ ಹಾಕಿದ್ವಿ, ಗಾಡಿ 2 ಒಟ್ಟಿಗೆ ನಿಲ್ಲಿಸಿದ್ದೀವಿ. ತೋರಿಸ್ತೀನಿ ನೋಡಿ ಆ ಗಾಡಿನ. ಸೇಮ್ ಸೈಡಲ್ಲೆಲ್ಲ ಸೇಮ್ RBS ಅಂತಲೇ ಇದೆ. ನಮ್ಮ ಗಾಡೀಲಿ ಫಸ್ಟು ತಿರುಮಲ ಅಂತ ಇತ್ತಲ್ಲ, ಅದೇ ಥರ ಸೇಮ್ ನೇಮ್ ಬೋರ್ಡ್ ಇದೆ. ಆ್ಯಕ್ಚುಲಿ ಗಾಡಿ ಅವ್ರ ಹತ್ರನೇ ತೊಗೊಂಡಿರೋದಲ್ಲ, ಸೇಮ್ ನೇಮ್ ಬೋರ್ಡ್ ಇತ್ತು, ನೋಡ್ತಾ ಇರ್ಬೋದು. ಸೇಮ್ RBS. ಮರಿಯಮ್ನಹಳ್ಳಿ ಟೋಲ್ ಪಾಸ್ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಆ ಗಾಡಿಯಲ್ಲಿ ಮುಂದೆ ಹೋಗ್ತಾ ಐತೆ. ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿದೆ. 2:30-3 ಗಂಟೆ ಅಷ್ಟೊತ್ತಿಗೆ ಊರಿಗೆ ಹೋಗ್ತೀವಿ. ಊರಿಗೆ ಹೋಗ್ಬಿಟ್ಟು ನಾಳೆ ಮಧ್ಯಾಹ್ನ ಬಿಡೋದು. ಆ ಗಾಡಿ ಬಂದ್ಬಿಟ್ಟು 6 ಸ್ಪೀಡ್ ಗೇರ್ ಬಾಕ್ಸ್. ಅದು 14 ವೀಲು 6 ಸ್ಪೀಡ್ ಗೇರ್ ಬಾಕ್ಸು. ಇದರಲ್ಲಿ 3 ಥರ ಇರುತ್ತೆ. 9 ಸ್ಪೀಡ್ ಗೇರ್ ಬಾಕ್ಸ್ ಒಂದು, 6 ಸ್ಪೀಡ್ ಗೇರ್ ಬಾಕ್ಸ್ ಒಂದು, 10 ಸ್ಪೀಡ್ ಗೇರ್ ಬಾಕ್ಸ್ ಒಂದು. ಅದು ಬಂದ್ಬಿಟ್ಟು 6 ಸ್ಪೀಡ್ ಗೇರ್ ಬಾಕ್ಸು. ಅದು ಜಾಸ್ತಿ ಗೇರ್ ಹಾಕುವಂಥ ಅವಶ್ಯಕತೆ ಇರಲ್ಲ. ಜಸ್ಟ್ 12 ವೀಲಲ್ಲೆಲ್ಲ ಈ ಟಿಪ್ಪರಲ್ಲೆಲ್ಲ ಇರುತ್ತಲ್ಲ, ಆ ಥರನೇ ಆರಾಮಾಗಿ ಗಾಡಿ ಓಡಿಸ್ಬೋದು, ಈಸಿ. ಹಾಯ್ ಫ್ರೆಂಡ್ಸ್, ಫೈನಲಿ ಹೊರಟೆ. ನಮ್ಮ ಫ್ರೆಂಡ್ದು ಗಾಡಿ ಇನ್ನೂ ಅವರು ಲೇಟಾಗಿ ಬಿಡ್ತೀನಿ ಅಂದರು. ನಾನು ಸ್ವಲ್ಪ ನಿಧಾನ ಹೋಗೋಣ, ಒಂದು ಟೈರ್ ಬೇರೆ ಸ್ಟೆಪ್ನಿ ಮಾಡಿಸಿದ್ರೆ ಪಂಚರ್ ಆಗಿದೆ, ನಿಧಾನ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು 2 ಗಂಟೆ ಆಗೈತೆ ಫ್ರೆಂಡ್ಸ್. ಇಲ್ಲಿಂದ ಲೊಕೇಶನ್ ಇನ್ನೂ 550 ಕಿಲೋಮೀಟ್ರ್ ಇದೆ. ಅದೇ ನಮ್ಮ ಫ್ರೆಂಡು ಗಾಡಿ ಅಂತ ಹೇಳಿದ್ನಲ್ಲ, ಇಲ್ಲಿ ಮುಂದೆ ನಿಂತಿದೆ ರೋಡ್ ಸೈಡಲ್ಲಿ. ಅವ್ರದ್ದಿದೆ ಮನೆ, ತೋರಿಸ್ತೀನಿ ನೋಡ್ರಿ. ಆ ಬೋರ್ಡ್ ಹಿಂದೆಗಡೆ ನಿಂತಿದೆ ನೋಡಿ. ಅವರು ಇನ್ನೂ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಬರ್ತಾರಂತೆ. ಅವ್ರಿಗೆ ಆ ಕಡೆಯಿಂದ ಗೊಬ್ಬರ ಲೋಡಿದೆ ಅಂತೆ, ನೋಡ್ತಾ ಇರ್ಬೋದು ಆ ಗಾಡಿ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ಚಳ್ಳಕೆರೆ ದಾಟ್ಬಿಟ್ಟು ನಮ್ಮ ಟೈರ್ ಒಂದು ಸ್ಟೆಪ್ನಿ ಮಾಡಿಸ್ಕೊಂಡು ಮುಂದೆ ಹೋಗೋಣ. ಸಿಂಗಲ್ ಬೇರೆ ಅಲ್ಲ, ಸ್ವಲ್ಪ ಬೇಗ ದಾರಿ ಸಾಗೋದ್ರೆ ನನಗೆ ಒಳ್ಳೆಯದು. ಇಷ್ಟೊತ್ತಿಗೆ ನಿದ್ದೆ ಅಲೆ ಎಳೀತಾ ಇದೆ. ಯಾಕಪ್ಪ ಇಲ್ಲಿ ಹಿಂಗೆ ಜನ ಸೇರ್ಕೊಂಡವ್ರೆ ಫ್ರೆಂಡ್ಸ್. ಇಲ್ಲೊಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ನೋಡಿ, ಆಕ್ಸಿಡೆಂಟ್ ರೋಡಲ್ಲಿ ತುಂಬ ಹುಷಾರಾಗಿ ಹೋಗ್ಬೇಕು ಫ್ರೆಂಡ್ಸ್. ನೋಡಿ, ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ. ರಕ್ತ ಫುಲ್ಲು ಚೆಲ್ಲಿದೆ ಅಲ್ಲೆಲ್ಲ. ತುಂಬ ಹುಷಾರಾಗಿ ಹೋಗ್ಬೇಕು. ಅದರಲ್ಲೂ ಬೈಕಲ್ಲೆಲ್ಲ ತುಂಬ ಡೇಂಜರು. 2 ವೀಲರು ಇವರೇ ಕರೆಕ್ಟಾಗಿ ಹೋಗಲಿಲ್ಲ ಅಂದರು, ಎದುರಿಗೆ ಬರೋರೇ ಕರೆಕ್ಟಾಗಿ ಬರಲಿಲ್ಲ ಅಂದರು. 2 ವೀಲರ್ ಅವ್ರಿಗೆ ತೊಂದರೆ ಆಗೋದು. ಆದಷ್ಟು ಕೇರ್ಫುಲ್ಲಾಗಿ ಓಡಿಸ್ಬೇಕು. ನಾನು ಈಗಿನ್ನು ಚಳ್ಳಕೆರೆಯಿಂದ ಪಂಚರ್ ಹಾಕ್ಸ್ಕೊಂಡು ಗಾಡಿ ಯೂಟರ್ನ್ ಮಾಡ್ಕೊಂಡು ತಿರ್ಸ್ಕೊಂಡು ಬರೋದ್ರೊಳಗೆ ನಮ್ಮ ಪಂಚರ್ ಅಂಗಡಿ ಹತ್ರ ಅದ್ರ ಹಿಂದೆಗಡೆನೇ ಆಗಿರೋದು ಆಕ್ಸಿಡೆಂಟು. ತುಂಬ ಹುಷಾರಾಗಿ ಇರಬೇಕು ಫ್ರೆಂಡ್ಸ್, ವೆಹಿಕಲಲ್ಲಿ ಮಾತ್ರ. ಫ್ರೆಂಡ್ಸ್, ಈಗ ಶಿರದ ಹತ್ರ ಆದರೆ ಹೋಗ್ತಾ ಇದ್ದೀನಿ. ಏನಪ್ಪ ಟಾಪಿಕ್ ಅಂದರೆ,
ಈ ತ್ರಿಬಲ್ ರೋಡಲ್ಲಿ ಈ ರೋಡಲ್ಲಿ ಲಾಂಗ್ ಗಾಡಿಗಳು ಹೆವಿ ಗಾಡಿಗಳೆಲ್ಲ ಲೆಫ್ಟಲ್ಲೇ ಹೋಗಬೇಕು ಅಂತಾರೆ. ಆ ಒಂದು ಡೌಟ್ ಇದೆ, ಈ ಕಾರು ಬೈಕವರೆಲ್ಲ ಈ ಲೆಫ್ಟಲ್ಲಿದ್ದರೆ ನಾವೆಲ್ಲಿಂದ ಹೋಗಬೇಕು? ಮತ್ತು ಈ ಸೈಡಲ್ಲಿ ಹೋಗ್ತಾ ಇರ್ತಾರೆ ಕಾರು ಬೈಕವರೆಲ್ಲ, ಆವಾಗ ಸೈಡ್ ಕೊಡೋದಿಲ್ಲ. ನಾವು ಓವರ್ಟೇಕ್ ಮಾಡಬೇಕು ಅಂದರೆ ರೈಟ್ ಸೈಡಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ. ಆನ್ಲೈನ್ ಕೇಸ್ಗಳೆಲ್ಲ ಬೀಳ್ತಾ ಇದೆ, ಇಲ್ಲಿ ಶಿರಾದ ಹತ್ರ ಬೀಳ್ತಾ ಇದೆ ಆನ್ಲೈನ್ ಕೇಸು. ಅದು ಯಾವ ಥರ ಅಂತಲೇ ಅರ್ಥ ಆಗ್ತಾಯಿಲ್ಲ. ಅದು ಎಕ್ಸ್ಪ್ರೆಸ್ ಹೈವೇ ಇರುತ್ತಲ್ಲ, ಅದರಲ್ಲಾದರೆ ಆ ಥರ ರೂಲ್ಸ್ ಇರಬೇಕು, ಇದರಲ್ಲಿ ಆ ಥರ ರೂಲ್ಸ್ ಇರೋದು ಸರಿಯಲ್ಲ ಅನಿಸುತ್ತೆ. ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್, ನಿಮಗೇನು ತಿಳಿತದೋ. ಮತ್ತು ರಾಜಣ್ಣ ಹಿಂದೆ ಬರ್ತಾ ಇದ್ದಾರೆ, ಅದೇ ನಮ್ಮ ಫ್ರೆಂಡು ಅಂತ ಹೇಳಿದ್ನಲ್ಲ ಅವರು. ಇನ್ನೂ ಹಿಂದೆ ಒಂದು 20 ಕಿಲೋಮೀಟ್ರ್ ಹಿಂದೆ ಏನೋ ಇದ್ದಾರೆ. ಅವರು ಬಿಟ್ಟರು, ನಾನು ಅಲ್ಲಿ ಸೈಡಿಗೆ ಹಾಕ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಬರಲಿ ಅಂತೇಳಿ ನಾನು ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಜೊತೆಗೆ ಹೋದರೆ ಸ್ವಲ್ಪ ನೈಟು ನಿದ್ದೆಗಿದ್ರೆ ಬರೋಲ್ಲ, ಸೇಫಾಗಿರ್ತೀವಿ. ಅದರಲ್ಲೂ ಅವರು ಸೀನಿಯರ್ ಅಲ್ವಾ, ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಜೊತೆಗಿದ್ರೆ. ಬನ್ನಿ ಹೋಗೋಣ ಫ್ರೆಂಡ್ಸ್. ಶಿರಾ ದಾಟಿ ಹೋಗ್ತಾ ಇದ್ದೀನಿ. ರಾಜಣ್ಣ ನಮ್ಮ ಫ್ರೆಂಡು ಯಾಕೋ ಬರ್ತಾನೇ ಇಲ್ಲ, ಹಿಂದೆ ಉಳ್ಕೊಂಬಿಟ್ಟವ್ರೆ. ಟೈಮ್ ಬಂದು 7 ಗಂಟೆ ಆಗೈತೆ. ಜೊತೆಗಿದ್ರೆ ಸ್ವಲ್ಪ ದಾರಿ ಸಾಕ್ತದೆ ಅಂತ ಹೇಳ್ಬಿಟ್ಟು ಕರೀತಾ ಇದ್ದೀನಿ. ಅವ್ರು ಇನ್ನೂ 2 ಬ್ಲಾಕ್ಸ್ ಕಂತವ್ರೆ, ಹಿರಿಯರಲ್ಲಿದ್ದಾರಂತೆ, ಇನ್ನೂ ತುಂಬ ಹಿಂದೆನೇ ಇದ್ದಾರೆ ಅವರು. ನಾನು ನಿಧಾನನೇ ಹೋಗ್ತಾ ಇದ್ದೀನಿ, ಬರಲಿಲ್ಲ. ಅದಕ್ಕೆ ಇಲ್ಲೆಲ್ಲರೂ ಮುಂದೆ ಇಲ್ಲಿ ಟೋಲ್ ಬರ್ತದಲ್ಲ, ಟೋಲ್ ಹತ್ರ ಸೈಡ್ ಹಾಕ್ಬಿಟ್ಟು ಟೀಗಿ ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ, ಅಷ್ಟೊತ್ತಿಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು. ಫ್ರೆಂಡ್ಸ್, ಈಗ ಶಿರಾ ಟೋಲಲ್ಲಿದ್ದೀನಿ. ಇಲ್ಲಿ ಮುಂದೆಗಡೆ ಒಂದು ಇನೋವಾ ಕಾರ್ ಮೇಲೆ ಆನೆದೊಂದು ಇದಾಕವ್ರೆ, ಅರ್ಜುನ. ಈ ಅಂಬಾರಿ ಆನೆ ಇತ್ತು, ಮೈಸೂರು ದಸರಾ ಅಂಬಾರಿ ಆನೆ ನೋಡ್ತಾ ಇರ್ಬೋದು ನೋಡಿ. ಅರ್ಜುನ ಆನೆ ಫ್ಯಾನ್ಸು ತುಂಬ ಜನ ಇದ್ದಾರೆ. ಫುಲ್ಲು ಟ್ರಾಫಿಕ್ ಇದೆ ನೋಡಿ, ಎಷ್ಟು ಗಾಡಿ ಇದ್ದಾವೆ. ಟೋಲ್ ರೂಲ್ಸ್ಗಳು ಏನೂ ಗೊತ್ತಿಲ್ಲ ಜನಕ್ಕೆ, ಸುಮ್ಮನೆ ಬಂದು ಕಟ್ಕಟ್ಟು ಹೋಗ್ತಾ ಇರ್ತಾರೆ. ಒಬ್ಬರು ಮಾತಾಡೋರೆ ನಡೆಯಲ್ಲ. ಟೋಲಲ್ಲಿ ಹಚ್ಚಕ್ಕೆ ಎಷ್ಟಿರುತ್ತೆ ಟೈಮಿಂಗ್ಸು, ಆ ಟೈಮಿಂಗ್ಸ್ ಪ್ರಕಾರನೇ ಇದು ಮಾಡಬೇಕು. ಇಲ್ಲಾಂದರೆ ಟೋಲ್ ಕಟ್ಟೋ ಅವಶ್ಯಕತೆ ಇರಲ್ಲ ಅಂಥೇಳಿ ರೂಲ್ಸ್ ಇದೆ. ಆದರೆ ಇಲ್ಲಿ ನೋಡಿದ್ರೆ ಯಾವ ಟೋಲ್ ರೂಲ್ಸೇ ಇಲ್ಲ. ಅರ್ಧ ಗಂಟೆ ಕಾಯಬೇಕು, ಟೋಲ್ ಕಟ್ಟು ಹೋಗಬೇಕು. ನೋಡಿ ಫ್ರೆಂಡ್ಸ್, ಫುಲ್ಲು ಜಾಮು. ಫ್ರೆಂಡ್ಸ್ ನೋಡಿ, ಈಗ ಇದ್ರ ಹತ್ರ ಹೋಗ್ತಾ ಇದ್ದೀನಿ ನಾನು. ಅದು ರಾಯಕೋಟೆ ಹತ್ರ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಬೆಂಗಳೂರಿಂದ ಹೊಸೂರು ಮೇಲೆ ಹೋಗಲಿಲ್ಲ, ರಾಯಕೋಟೆ ಮೇಲೆ ಬಂದೆ. ಇದರಲ್ಲಿ ಟೋಲ್ ಇಲ್ಲ, ಸ್ವಲ್ಪ ಅಪ್ಪು ಜಾಸ್ತಿ ಇದೆ. 1-2 ಅಪ್ಪು ಹತ್ತಿಸಿದ್ರೆ ಆಮೇಲೆ ಅಪ್ಪೇನಿಲ್ಲ, ಸ್ವಲ್ಪ ಡೌನ್ ಇದೆ, ಪರವಾಗಿಲ್ಲ ಈ ರೋಡು. ಹಂಗಾಗಿ ರೂಟ್ ಚೇಂಜ್ ಮಾಡಿದೆ. ಬನ್ನಿ ಮುಂದೆ ಹೋಗೋಣ. ಏನಪ್ಪ ಅಂದರೆ ಟೋಲ್ ಇಲ್ಲ ಈ ರೋಡಲ್ಲಿ. ಇನ್ನೂ ರೋಡ್ ರೆಡಿ ಆಗ್ತಾ ಇದೆ, ಒಂದೇ ಒಂದು ಟೋಲ್ ಗೇಟ್ ರೆಡಿ ಮಾಡ್ತಾವ್ರೆ. ಇನ್ನೂ ಅದರಲ್ಲಿ ಟೋಲ್ ಗೇಟ್ ಕಟ್ಟಿಸ್ಕೊತ ಇಲ್ಲ, ಕಾಸು ಕಟ್ಟಿಸ್ಕೊತ ಇಲ್ಲ. ಸ್ವಲ್ಪ ಸಿಂಗಲ್ ರೋಡ್ ಇರೋದ್ರಿಂದ ಹುಷಾರಾಗಿ ಹೋಗ್ಬೇಕು. ನಮ್ಮ ಫ್ರೆಂಡ್ ಗಾಡಿ ಅವರು ಹಿಂದೆ ಉಳ್ಕೊಂಡಿದ್ದಾರೆ. ನನಗಿನ್ನೂ ದೂರ ಇರೋದ್ರಿಂದ ಸ್ವಲ್ಪ ಹೋಗ್ಬಿಡೋಣ ಅಂತ ಇದ್ದೀನಿ ಅವ್ರಿಗೆ ಫೋನ್ ಮಾಡಿಬಿಟ್ಟು. ಯಾಕಂದರೆ ಅವ್ರದ್ದು ಬಂದ್ಬಿಟ್ಟು ಇನ್ನು 150 ಕಿಲೋಮೀಟ್ರ್ ಹೋದರೆ ಆಯಿತು ಲೊಕೇಶನ್ನು. ನಂದು ಇನ್ನೂ 230 ಕಿಲೋಮೀಟ್ರ್ ಇದೆ. ಇಲ್ಲಿ ಫ್ಯಾಕ್ಟ್ರಿ ಹತ್ರ ಬಂದೆ. ನೈಟು ಬಂದಿರೋ ದಾರಿಲೇ ಮತ್ತೆ ಏನು ವೀಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು ಮಾಡಲಿಲ್ಲ. ಪೆರಂದೂರ ಎಲ್ಲಿದ್ದೀನಿ ಈಗ, ತೋರಿಸ್ತೀನಿ ನೋಡಿ. ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿ. ನಮ್ಮ ಗಾಡಿ ಇಲ್ಲಿ ನಿಂತಿದೆ. ಅಲ್ಲಿರೋದೆಲ್ಲ ಲೇಬರ್ ಶೆಡ್ಡು,
ಸುಮಾರು ದೊಡ್ಡ ಫ್ಯಾಕ್ಟ್ರಿ ಇದು. ಒಳಗೆ ಹೋದರೆ ಗೊತ್ತಾಗುತ್ತೆ. ಇನ್ನು ನೋಡಿ ನಮ್ಮ ಒಂಟೆ ಇನ್ನೂ ಲೋಡ್ ಆಗಿ ಹಂಗೆ ನಿಂತಿದೆ. ಇದ್ರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇತ್ತು, ಅದು ಖಾಲಿ ಆಗಿದೆ ಆಲೆ. ಹೋಗಿ ಗೇಟಲ್ಲಿ ಕೇಳ್ಕೊಬತ್ತೀನಿ, ಅನ್ಲೋಡ್ ಮಾಡಿಸ್ತೀನಿ ಇವತ್ತು ಅಂತ ಹೇಳಿದರು. ಫ್ರೆಂಡ್ಸ್, ಅನ್ಲೋಡ್ ಆಗ್ತಾಯಿದೆ ನೋಡಿ, ತೋರಿಸ್ತೀನಿ. ಈ ಟ್ರಿಪ್ಪಲ್ಲಿ ಮಾತ್ರ ನಾನು ಅದೃಷ್ಟ ಚೆನ್ನಾಗಿತ್ತು ಅನ್ಕೋಬೇಕು. ಹೋಗಿದ್ದ ಕೂಡಲೇ ಲೋಡು ಆಯಿತು, ಬಂದಿದ್ದ ಕೂಡಲೇ ಅನ್ಲೋಡು ಆಗ್ತಾಯಿದೆ. ಪಾಪ ಬೈಯೋಗಳು ಮಲ್ಕೊಂಡಿದ್ದೆ, ಎಬ್ಬರಿಸಿ ಕರ್ಕೊಂಡು ಒಳಗೆ ಬಂದು ಲೋಡಿಂಗ್ ಸ್ಟಾರ್ಟ್ ಮಾಡೋರು. ಈಗ 1 ಅವರ್ ಒಳಗೆ ಮುಗಿಸ್ತೀನಿ ಅಂತಲೂ ಹೇಳಿದ್ದಾರೆ. ಇದು ನೋಡಿದ್ರೆ ಒಂಟೆ 1.5 ಕಿಲೋಮೀಟ್ರ್ ಉದ್ದ ಇದೆ. ಅದಷ್ಟು ಖಾಲಿ ಮಾಡಿದ್ರೊಳ ಪಾಪ ಅವ್ರಿಗೂ ಸುಸ್ತಾಗುತ್ತೆ. ಹಂಗೆ ಇಲ್ಲಿಂದ ಲೋಡು ಸಿಕ್ಕಿದೆ, ನೋಡೋಣ ಫ್ರೆಂಡ್ಸ್. ನಮ್ಮ ಗಾಡಿ ಹೈಟ್ ಇರೋದ್ರಿಂದ ಸ್ವಲ್ಪ ಇಳಿಸೋದು ತುಂಬ ಕಷ್ಟ. ಕಟ್ಟೆ ಹೊಡೆಸಿ ಹೈಟ್ ಇದೆ ನಮ್ಮ ಗಾಡಿ. ಬ್ಲೇಡ್ ಸೆಟ್ ಎಲ್ಲ 2 ಬ್ಲೇಡ್ ಎಕ್ಸ್ಟ್ರಾ ಹೊಡೆಸಿರೋದ್ರಿಂದ ಹೈಟ್ ಜಾಸ್ತಿ ಇದೆ ನೋಡಿ. 4 ಜನ ಮಾತ್ರ ಇದ್ದಾರೆ, 6-7 ಜನ ಇರ್ತಿದ್ರಂತೆ. ಇದೇ ಗೋಡನು. ಫ್ರೆಂಡ್ಸ್, ಅನ್ಲೋಡ್ ಎಲ್ಲ ಆಯಿತು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಲ್ಕೊಂಡು ಇವತ್ತು ಸಾಯಂಕಾಲ ನೋಡಿದೆ, ಇನ್ನು 100 ಕಿಲೋಮೀಟ್ರ್ ಹೋಗ್ಬೇಕು. ನೋಡೋದು ಮಲ್ಕೊಳ್ಳೋದ ಹೋಗೋದ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರ್ಯಾರು ಹೊಸಬ್ರು ವೀಡಿಯೋ ನೋಡ್ತಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋಗೆ ನಾಳೆ ಓದ್ಸಲಿ ಮಾಡಿರೋಂಥ ಲೋಡೆ ಆಗಿರೋದ್ರಿಂದ ನಾಳೆ ವೀಡಿಯೋನು ಮಾಡಲ್ಲ, ಸಿಮೆಂಟ್ ನೋಡಲ್ಲ. ಹಾಗಾಗಿ ಮಾಡಿರೋದನ್ನೇ ಮತ್ತೆ ಮಾಡಿ ಅದನ್ನು ನಿಮಗೆ ಬೇಜಾರು ಬರ್ಸೋದು ಬೇಡ ಅಂತೇಳಿ ನಾಳೆ ಮಾಡಲ್ಲ. ರಿಟರ್ನ್ ನೋಡ್ತೀನಿ, ಬೇರೆ ಕಡೆ ಎಲ್ಲರೂ ಸಿಕ್ಕರೆ ವೀಡಿಯೋ ಮಾಡ್ತೀನಿ. ಫ್ರೆಂಡ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.